hear it when I drop. Hello, in this video we'll study Goodbye Party for Miss Pushpa TS by Nizam Ezekiel. So ಈ ಒಂದು ವಿಡಿಯೋ ಒಳಗೆ ಗುಡ್ ಬೈ ಪಾರ್ಟಿ ಫಾರ್ ಮಿಸ್ ಪುಷ್ಪಾ TS ಬರೆದಿದ್ದು ನಿಜಾಮ್ ಎಜೆಕಿಲ್. ಸೊ ಅವ್ರ ಬಗ್ಗೆ ಮೊದಲ ಪೋಯೆಟ್ ಬಗ್ಗೆ ನೋಡೋಣ ನಾವು. ನಿಜಾಮ್ ಎಜೆಕಿಲ್ ವಾಸ್ ಅನ್ ಇಂಡಿಯನ್ ಪೋಯೆಟ್, ಪ್ಲೇ ರೈಟ್, ಕ್ರಿಟಿಕ್ ಆ್ಯಂಡ್ ಎಡಿಟರ್. ಸೊ ನಿಜಾಮ್ ಎಜೆಕಿಲ್ ಅವರು ಒಬ್ಬ ಭಾರತದ ಬರಹಗಾರ ಇದ್ದರು, ಪೋಯೆಟ್ ಆಗಿದ್ದರು, ಪ್ಲೇ ರೈಟ್ ಇದ್ದರು, ಡ್ರಾಮಾಸನ್ನು ಬರೆದ ಅವರು ಬಹಳಷ್ಟು, ಆಮೇಲೆ ಕ್ರಿಟಿಕ್ ಆ್ಯಂಡ್ ಎಡಿಟರ್ ಇದ್ದರು. ಹಿ ವಾಸ್ born in Mumbai, India, and was educated at University of Mumbai and Birkbeck College, University of London. So ಅವರು ಮುಂಬೈ Birkbeck College, University of London ಒಳಗೆ ಏನಪ್ಪ ಅಂತಂದ್ರೆ ಎಜುಕೇಷನ್ನ ಪಡ್ಕೊಂಡಾರ. Ezekiel was one of the most prominent Indian poets writing in English in the 20th century and was a key figure in the Indian literary scene. ಸೊ 20ನೇ ಶತಮಾನದೊಳಗೆ ಇವರು ಏನಪ್ಪ ಅಂತಂದ್ರೆ ಇವರ ಬರವಣಿಗೆಗಳು ಬಹಳಷ್ಟು ಪ್ರಭಾವ ಬೀರಿರ್ತಾವೆ. ಆಮೇಲೆ ಒಬ್ಬ ಪ್ರಾಮಿನೆಂಟ್ ರೈಟರ್ ಆಗಿ ಅವರು ಹೊರಹೊಮ್ಮಿರ್ತಾರೆ. He was known for his witty and satirical poetry that often tackled social and political issues. ಸೊ ಇವರ ಒಂದು ಕವನಗಳು ಏನಪ್ಪ ಅಂತಂದ್ರೆ ಭಾಳ ಒಂದು ಚನಕ್ಷತೆಯಿಂದ ಬರೆದಿರ್ತಾರೆ. ಅದಷ್ಟಲ್ಲದೆ ಸೆಟಾರಿಕಲ್, ವ್ಯಂಗ್ಯವಾಗಿರ್ತಾವೆ ಭಾಳಷ್ಟು. ಅಂದ್ರೆ ವ್ಯಂಗ್ಯ ಅನ್ನೋಕ್ಕಿಂತ ಏನು ಐರಣಿ ಅಂತ ತುಂಬಿಕೊಡೋರಿರ್ತದು. ಸೊ ಯಾರಿಗ ಏನಾದರೂ ಹೇಳಬೇಕಾದ್ರೆ ಒಂದಿಷ್ಟು ಕನೋಟೇಷನ್ಸ್ ಮೂಲಕ ಅವರು ಇಲ್ಲಿ ಹೇಳಿರ್ತಾರೆ. ನೆಕ್ಸ್ಟ್ ನೋಡ್ರಿ, Ezekiel's poetry was deeply influenced by his experience as an Indian Jew and his observation of Indian society and culture. ಸೊ ಇಸೆಕಿಲ್ನ ಪೋಯೆಟ್ರಿ ಒಳಗೆ ಏನು ಇನ್ಫ್ಲೂಯೆನ್ಸ್ ಅಂದ್ರೆ ಅವರು ಯಾವ ಥೀಮ್ಸಿನ ಬಗ್ಗೆ ಬರೆದಿರ್ತಾರೆ ಅಂದ್ರೆ, ಅವರು ಇಂಡಿಯನ್ ಜೀವ್ ಅನ್ನೋದು ನಿಮ್ಗೆ ಗೊತ್ತಿರಲಿ, ಒಂದು ರಿಲಿಜನ್ ಅದು. ಸೊ ಇಂಡಿಯನ್ ಜೀವಾಗಿ ಅವರು ಒಂದು ಸೊಸೈಟಿ ಒಳಗೆ ಏನೆಲ್ಲ ನೋಡಾರ, ಆಮೇಲೆ ಈ ಸೊಸೈಟಿ ನಮ್ಮ ಒಂದು ಸ್ಪೆಷಲಿ ಇಂಡಿಯನ್ ಕಲ್ಚರ್ ಒಳಗೆ ಏನೈತಿ, ಸಮಾಜದೊಳಗೆ ಏನೈತಿ ಅನ್ನೋದ್ರ ಬಗ್ಗೆ ಅವರು ಒಂದು ತಮ್ಮ ಕವನೊಳಗೆ ಡಿಪಿಕ್ಟ್ ಮಾಡಿರ್ತಾರೆ, ಬರ್ದಾರ. ಸೊ ಎಸ್, ನೆಕ್ಸ್ಟ್ ನೋಡ್ರಿ, ಮೊದಲಿಗೆ ಪೋಯಮನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇದು ಪೋಯಮ್ ಎತ್ರ ಬಗ್ಗೆ ಐತಿ ಅನ್ನೋದು ನಿಮ್ಗೆ ಹಿಂಟ್. ಸೊ ಐಸ್ ಬ್ರೇಕಿಂಗ್ ಟೈಪ್ ಇದು. ಇದನ್ನು ನಿಮಗೆ ಇಷ್ಟು ಗೊತ್ತಾಗ್ತದಪ್ಪ ಅದು ಮುಂದಿನ ಪೋಯಮ್ ಈಸಿಲಿ ಅಂಡರ್ಸ್ಟ್ಯಾಂಡ್ ಹಾಕೊಂಡು ಹೋಗ್ತೈತಿ. ಎಸ್, ಈ ನನ್ನ ಚಾನಲ್ ಒಳಗೆ ಮೊದಲೇ ಫಸ್ಟ್ ಟೈಮ್ ಬಂದಿದ್ರಪ್ಪ ಅದನ್ನು ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಪ್ಲೀಸ್ ಡೂ ಲೈಕ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್. Goodbye Party for Miss Pushpa TS by Nizam Ezekiel is a satirical poem that provides a humorous critique of the Indian bureaucracy and the use of English language in official setting. So ಈ ಒಂದು ಪೋಯಮ್ ಯಾವುದು, ಗುಡ್ ಬೈ ಪಾರ್ಟಿ ಫಾರ್ ಮಿಸ್ ಪುಷ್ಪಾ TS ಏನಿಲ್ಲ, ಈ ಒಂದು ಪೋಯಮ್ ಏನಪ್ಪ ಅಂತಂದ್ರೆ ಇಂಡಿಯನ್ ಬ್ಯೂರೋಕ್ರಸಿ ಬಗ್ಗೆ ಅದು ಹೇಳ್ತೈತಿ. ಇಂಡಿಯನ್ ಬ್ಯೂರೋಕ್ರಸಿ ಅಂದ್ರೆ ಏನ್ರಿ, ಒಂದು ಭಾರತದ ಅಧಿಕಾರಶಾಹಿ. ಬ್ಯೂರೋಕ್ರಸಿ ಅಂದ್ರೆ ಅಧಿಕಾರಶಾಹಿ, ಅಧಿಕಾರದ ಒತ್ತಡ ಹೆಂಗಿರ್ತೈತಿ, ಆಮೇಲೆ ಅಧಿಕಾರ ಇದ್ದವರು ಏನೆಲ್ಲ ಒಂದು ಅವರ ಕೆಳಗಿನವ್ರಿಗೆ ಒಂದು ತ್ರಾಸ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈ ಪೋಯಮ್. ತ್ರಾಸ ಅಂದರೆ ಕಂಪ್ಲೀಟ್ಲಿ ಇಲ್ಲಿನ ತ್ರಾಸ ಬಗ್ಗೆ ಇಲ್ಲ, ಬಟ್ ಹೆಂಗೆ ನಡ್ಕೊಳ್ತಾರೆ ಅವ್ರ ಜೊತೆ ಅಂತಂದು ಹೇಳಿ ಈ ಒಂದು ಪೋಯಮ್ ಒಳಗೆ ಡಿಪಿಕ್ಟ್ ಮಾಡಿದ್ದಾರೆ. ಆಮೇಲೆ ಅದಷ್ಟೇ ಅಲ್ಲದೆ ಇಂಡಿಯನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಫಿಷಿಯಲಿ ಹೆಂಗೆ ಯೂಸ್ ಮಾಡ್ತಾರೆ ಇಂಡಿಯಾ ಒಳಗೆ. ಎಷ್ಟೇ ಆದ್ರೂ ಏನಪ್ಪ ಅಂತಂದ್ರೆ ಇಂಗ್ಲೀಷ್ ಭಾಷೆ ಬ್ರಿಟಿಷರು ಕೊಟ್ಟಿದ್ದು, ನಮಗಷ್ಟ ಬ್ರಿಟಿಷರ್ ಥರ ಪರ್ಫೆಕ್ಟಾಗಿ ಮಾತಾಡೋಕೆ ಬರಲಿಲ್ಲ ಅಂದ್ರೂ ನಾವೇನಪ್ಪ ನಮ್ಮಲ್ಲಿ ಒಂದು ಮದರ್ ಟಂಗ್ ಇನ್ಫ್ಲುಯೆನ್ಸ್ ಇರ್ತೈತಿ. ಸೊ ಅದನ್ನ ಇಲ್ಲಿ ಅವರು ಒಂದು ಪೋಯಮ್ ಒಳಗೆ ಯೂಸ್ ಮಾಡ್ಯಾರ. The poem describes the farewell party organized for Miss Pushpa TS, an employee in the office who is leaving for a new job. The poem uses satire and humor to criticize societal norms that limit individual freedom and expression, especially for women. So Miss Pushpa TS ಏನಪ್ಪ ಅಂತಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗೆ ಮಿಸ್ ಪುಷ್ಪಾ ಅವರು ಈ ಒಂದು ತಮ್ಮ ಒಂದು ಹಳಿ ಜಾಬನ್ನು ಬಿಟ್ಟು ಬೇರೆ ಕಡೆ ಹೋಗ್ತಿರ್ತಾರೆ, ಫಾರಿನ್ ಟ್ರಾವೆಲ್ ಮಾಡ್ತಿರ್ತಾರೆ. ಅವರು ಆ ಜಾಬಿಗೆ ಅಂದರೆ ಬೇರೆ ಜಾಬ್ ಅಪ್ಲೈ ಮಾಡಿರ್ತಾರೆ, ಅವ್ರು ಜಾಬ್ ಸಿಕ್ಕಿರುತ್ತೆ. ಆ ಒಂದು ಜಾಬನ್ನು ಬಿಟ್ಟು ಹೋಗ್ಬೇಕಾರೆ ಒಂದು ಫೇರ್ವೆಲ್ ಪಾರ್ಟಿ ಇಟ್ಕೊಂಡಿರ್ತಾರೆ ಫಂಕ್ಷನ್ ಇಲ್ಲಿ ಆಫೀಸ್ದಾಗ. ಸೊ ಅದು ಹೆಂಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೈತಿ. ಆಮೇಲೆ ಸಮಾಜದೊಳಗೆ ಮಹಿಳೆಯರ ಒಂದು ಸ್ಥಾನಮಾನ ಹೆಂಗಿತ್ತು, ಈಗಂತೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೈತಿ, ಬಟ್ ಬಿಫೋರ್ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಈ ಪೋಯಮ್ ಸ್ವಲ್ಪ ಡಿಪಿಕ್ಟ್ ಮಾಡ್ತೈತಿ. ಆಮೇಲೆ ಮೇಲ್ ಡಾಮಿನೆಂಟ್ ಸೊಸೈಟಿ ಬಗ್ಗೆ ಇಲ್ಲಿ ಡಿಪಿಕ್ಟ್ ಮಾಡಿದ್ದಾರೆ. ದ ಪೋಯಮ್ ಆಲ್ಸೋ ಹೈಲೈಟ್ಸ್ ದ superficiality and lack of sincerity that often characterizes workplace relationships. Overall, the poem is a notable work of satire that offers a witty portrayal of Indian English language and its cultural implications. So ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಏನಪ್ಪ ಅಂತಂದ್ರೆ ರಿಲೇಷನ್ಶಿಪ್ಸ್ ಬಗ್ಗೆ ಮಾತಾಡ್ತೈತಿ. ಅಂದ್ರೆ ಆಫೀಸ್ ಒಳಗೆ ಹೆಂಗೆ ರಿಲೇಷನ್ಶಿಪ್ ಇರ್ತೈತಿ, ಆ ಹೈಯರ್ ಅಥಾರಿಟೀಸ್ ಅವ್ರ ಕೆಳಗಿನವ್ರು ವರ್ಕ್ ಮಾಡೋರು ಹೆಂಗಿರ್ತಾರೆ, ಅವರು ಒಬ್ರಿಗೊಬ್ರು ಏನು ಅನ್ಕೊಂತಿರ್ತಾರೆ. ಆಮೇಲೆ ಅದಷ್ಟೇ ಅಲ್ಲದೆ ಇಂಡಿಯನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆನೂ ಕೂಡ
ಇಲ್ಲಿ ಒಂದು ತೋರಿಸ್ತಾರೆ ಅವರು. ಓಕೆ, ಯಾವ ರೀತಿ ಯೂಸ್ ಮಾಡ್ತಾರೆ ಜನ ಇಂಡಿಯನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ. ನೋಡಿರಿ, ಬ್ರಿಟಿಷ್ ಇಂಗ್ಲೀಷ್ ಬೇರೆ, ಆಮೇಲೆ ಇಂಡಿಯನ್ ಇಂಗ್ಲೀಷ್ ಲ್ಯಾಂಗ್ವೇಜ್ನೇ ಬೇರೆ. ಅದನ್ನು ಇಲ್ಲಿ ಅವರು ಹೇಳಿದಾರೆ, ನಾವು ಇಂಡಿಯನ್ಸ್ ಇಂಗ್ಲೀಷ್ನ ಹೆಂಗೆ ಯೂಸ್ ಮಾಡ್ತೀವಿ ಅಂತೇಳಿ. ಸೊ ಫಸ್ಟ್ ಆಫ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಮೀ ರೀಡ್ ದ ಪೋಯಮ್ ಫಾರ್ ಯು. ಫ್ರೆಂಡ್ಸ್, ಅವರ್ ಡಿಯರ್ ಸಿಸ್ಟರ್ ಈಸ್ ಡಿಪಾರ್ಟಿಂಗ್ ಫಾರ್ ಫಾರಿನ್ in 2-3 days, and we are meeting today to wish her bon voyage. You are all knowing, friends, what sweetness is in Miss Pushpa. I don't mean only external sweetness but internal sweetness. Miss Pushpa is smiling and smiling, even for no reason but simply because she is feeling. So ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಎರಡು ಸ್ಟಾನ್ಸ ಓದಿದೆ ನಾನು. ಯಾವ ರೀತಿ ಒಂದು ಸಿಲ್ಲಿ ಇಂಗ್ಲೀಷ್ ಯೂಸ್ ಮಾಡಿ ನೋಡ್ರಿ, ಮಿಸ್ಟೇಕ್ಸ್ ಹೆಂಗೆ ಅದ ನೋಡ್ರಿ ಕಾಮನ್ ಆಗಿ. ಫಾರ್ ಎಕ್ಸಾಂಪಲ್, ಇಲ್ಲಿ 2 to 3 days ಐತಲ್ಲ, ಅದನ್ನ ಆ್ಯಕ್ಚುಲಿ ಇಂಗ್ಲೀಷ್ ಒಳಗೆ ಹೆಂಗೆ ಬರ್ತಾರೆ ಅಂದ್ರೆ ಕಪಲ್ ಆಫ್ ಡೇಸ್ ಅಂತ ಹೇಳಿ ಐತಿ. ಆಮೇಲೆ ಯು ಆರ್ ಆಲ್ ನೋಯಿಂಗ್ ಅಂತಂದು ಹೇಳಿ ಅದು ಬರಬೇಕು. ಯು ಆರ್ ಆಲ್ ನೋಯಿಂಗ್ ಅಂತಂದು ಬರೈತ್ರಿ, ಅಥವಾ ಯು ಆಲ್ ನೋ ಅಂತಂದು ಬರಬೇಕು. ಯು ಆಲ್ ನೋ ಫ್ರೆಂಡ್ಸ್ ಅಂತಂದು ಬರಬೇಕಲ್ಲಿ. ಆಮೇಲೆ ಅದಷ್ಟೇ ಅಲ್ದ, ಮಿಸ್ ಪುಷ್ಪಾ ಈಸ್ ಸ್ಮೈಲಿಂಗ್ ಆ್ಯಂಡ್ ಸ್ಮೈಲಿಂಗ್ ಇದ್ದಲ್ಲಿ ಬರೀ ಒಂದ್ಸತಿ ಬರ್ತಿದೆ, ಮಿಸ್ ಪುಷ್ಪಾ ಈಸ್ ಸ್ಮೈಲಿಂಗ್ ಅಂತಂದು ಹೇಳಿ ರೈಟ್ ಆಗಬೇಕದು. ಸೊ ಈ ರೀತಿ ಕಾಮನ್ ಆಗಿ ಮಿಸ್ಟೇಕ್ಸ್ ಬೇಕಂತಲೇ ಮಾಡಿದಾರೆ ಇಲ್ಲಿ ಯಾರು, ಪೋಯೆಟ್. ಎದಕ್ಕೆ ಮಾಡ್ಯಾರಪ್ಪ ಅಂತಂದ್ರೆ ಜಸ್ಟ್ ಟು ಹೈಲೈಟ್ ಹೌ ಇಂಡಿಯನ್ ಇಂಗ್ಲೀಷ್ ಈಸ್ ಯೂಸ್ಡ್. ಇದು ಕಾಮನ್ ಮಿಸ್ಟೇಕ್ಸ್ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ಭಾರತೀಯ ಮಾಡ್ತಾನೆ. ನೀವು ಸ್ಟೂಡೆಂಟ್ಸ್ ಆಗಿರ್ಬೋದು, ಈವನ್ ಸಮ್ಟೈಮ್ಸ್ ಟೀಚರ್ಸ್ ಆರ್ ಕನ್ಫ್ಯೂಸ್ಡ್ ರಿಗಾರ್ಡಿಂಗ್ ದೀಸ್ ಥಿಂಗ್ಸ್. ನೆಕ್ಸ್ಟ್ ನೋಡ್ರಿ, ಮಿಸ್ ಪುಷ್ಪಾ ಈಸ್ ಕಮಿಂಗ್ ಫ್ರಾಮ್ ವೆರಿ ಹೈ ಫ್ಯಾಮಿಲಿ. Her family was renowned advocate in her father was renowned advocate in Balsar or Surat. I am not remembering now which place. Surat, yes. Once only I stayed in Surat with family members of my uncle's very old friend. His wife was cooking nicely. That was long time ago. Coming back to Miss Pushpa, she is most popular lady with men also and ladies also. Whenever I asked her to do anything, she was saying, just now only I will do it. That is showing good spirit. I am always appreciating the good spirit. ಸೊ ನೋಡ್ರಿ, ಎಷ್ಟೆಲ್ಲ ಮಿಸ್ಟೇಕ್ಸ್ ಅದಾವ ಪ್ರತಿಯೊಂದು. ಈಗ ನಾ 2 ಮೇಲಿನ ಸ್ಟಾನ್ಸ ಬಿಡ್ರಿ, ಆಮೇಲೆ 3ನೇ ಸ್ಟಾನ್ಸ ನೋಡ್ರಿ, 4ನೇ ಸ್ಟಾನ್ಸ, 5ನೇ ಸ್ಟಾನ್ಸ, 6ನೇ ಸ್ಟಾನ್ಸ, 6 ಸ್ಟಾನ್ಸ ಒಳಗೆ ನಿಮಗೆ ಎಷ್ಟೆಲ್ಲ ಮಿಸ್ಟೇಕ್ಸ್ ಕಾಣ್ತಾವಪ್ಪ ಅಂತಂದ್ರೆ ಆಲ್ಮೋಸ್ಟ್ ಎವ್ರಿ ಲೈನ್ ವಿಚ್ ಹ್ಯಾಸ್ ಬಿನ್ ಯೂಸ್ಡ್ ಹಿಯರ್ ಈಸ್ ಇನ್ ಇಂಡಿಯನ್ ಇಂಗ್ಲೀಷ್ ಲ್ಯಾಂಗ್ವೇಜ್. ನೆಕ್ಸ್ಟ್ ನೋಡ್ರಿ, ಥರ್ಡ್ ಬ್ಲಾಕ್ ಒಳಗೆ, Pushpa Miss is never saying no. Whatever I or anybody is asking, she is always saying yes. So she always says yes, and today she is going to improve her prospect, and we are wishing her bon voyage. Now I ask other speakers to speak, and afterwards Miss Pushpa will do summing up. So yes, even ಲಾಸ್ಟ್ ಲೈನ್ ಒಳಗೂ ಕೂಡ ಇಲ್ಲಿ ಮಿಸ್ಟೇಕನ್ನು ನಾವು ನೋಡ್ಬೋದು. ಸೊ ಈ ರೀತಿ ಒಂದು ಇಂಡಿಯನ್ ಇಂಗ್ಲೀಷ್ ಇಂಡಿಯನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇತ್ತು ಅನ್ನೋದ್ರ ಬಗ್ಗೆ ನಿಜಾಮ್ ಮ್ಯೂಸಿಕಲ್ ಅವರು ತಮ್ಮ ಪೋಯಮದ ಮೂಲಕ ಹೇಳ್ಕೊಡ್ತಾರೆ. ಎಷ್ಟು ಚಂದ ಹೇಳ್ತಾರೆ ನೋಡ್ರಿ. ಜಸ್ಟ್ ಸಿಂಪಲ್ ಇಂಡಿಯನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಎಷ್ಟು ಮಿಸ್ಟೇಕ್ಸ್ ಇದಾವೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತೈತಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡ್ರಿ, ಈಗ ಲೈನ್ ಬೈ ಲೈನ್ ಹೇಳ್ತೀನಿ, ಕೆಳಗೆ ನಿಮಗೆ ಸಮರಿ ಕೊಟ್ಟೇನಿ, ಅದನ್ನು ಜಸ್ಟ್ ಸಮರಿ ಓದ್ಕೊಂತ ಹೋಗಿಲ್ಲ. ನಿಮಗೆ ಮ್ಯಾಲಿನ ಒಂದು ಏನಪ್ಪ ಅಂತಂದ್ರೆ ಲೈನ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾನೆ, ಆಮೇಲೆ ನೀವು ಬೇಕಾದ್ರೆ ಸಮರಿ ಈ ಒಂದು ಪೋಯಮನ ಕೆಳಗೆ ಸಮರಿ ಕೊಡ್ತೀನಿ, ಸ್ಟಾನ್ಸಾ ವೈಸ್ ಹೇಳ್ತೀನಿ. ಫ್ರೆಂಡ್ಸ್, ಅವರ್ ಡಿಯರ್ ಸಿಸ್ಟರ್ ಈಸ್ ಡಿಪಾರ್ಟಿಂಗ್ ಫಾರ್ ಫಾರಿನ್ ಇನ್ 2-3 days and we are meeting today to wish her bon voyage. ಸೊ ಇಲ್ಲಿ ಏನು ಹೇಳ್ತಾರಪ್ಪ ಅಂತಂದ್ರೆ, ಒಬ್ಬ ಮೇ ಬಿ ಮೇಲ್ ಅಥಾರಿಟಿ ಇರ್ಬೋದು, ಇವ್ರಿಗಿಂತ ಮೇಲಿನ ಅಥಾರಿಟಿ ಇರ್ಬೋದು, ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಅವರ್ ಡಿಯರ್ ಸಿಸ್ಟರ್ ಈಸ್ ಡಿಪಾರ್ಟಿಂಗ್ ಫಾರ್ ಫಾರಿನ್ ಇನ್ 2-3 days. ಸೊ ಈ ಪುಷ್ಪಾ ಟಿ ಎಸ್ ಏನಪ್ಪ ಅಂತಂದ್ರೆ, ಅವರು 2-3 ದಿನದೊಳಗೆ ನಮ್ಮನ್ನ ಬಿಟ್ಟು ಹೋಗ್ತಾರ ಅಂತಂದು ಹೇಳ್ತಾರೆ, ಅಂದ್ರೆ ಬೇರೆ ಕಡೆ ಹೋಗ್ತಾರೆ. ಡಿಪಾರ್ಟಿಂಗ್ ಅನ್ನೋಕ್ಕಿಂತನೂ ಶಿ ಈಸ್ ಗೋಯಿಂಗ್ ಟು ಲೀವ್ ಅಂತಂದು ಹೇಳಿ ಅನ್ಬೇಕು. ಇಲ್ಲಿ ಡಿಪಾರ್ಟಿಂಗ್ ಅನ್ನೋದು ವರ್ಡು ತಪ್ಪಾಗ್ತೈತಿ. ಇನ್ 2-3 days ಆ್ಯಂಡ್ ವಿ ಆರ್ ಮೀಟಿಂಗ್ ಟುಡೇ ಟು ವಿಶ್ ಹರ್ ಬಾನ್ ವಾಯೇಜ್. ಸೊ ನಾವಿಲ್ಲಿ ಮೀಟಿಂಗ್ ಅನ್ನೋಕ್ಕಿಂತ ವಿ ಹ್ಯಾವ್ ಆಲ್ ಗ್ಯಾದರ್ಡ್ ಅನ್ನೋದು ಬರ್ಬೇಕಾಗಿತ್ತಲ್ಲಿ. ನೋಡಿರಿ, ಕಾಮನ್ ಮಿಸ್ಟೇಕ್ಸ್ ಅದಾವ ಇಲ್ಲಿ, ಇದು ನೆನ್ಪಿಟ್ಕೋಬೇಕು ನೀವು. ಎಕ್ಸಾಮ್ ಒಳಗೆ ಇದನ್ನೆಲ್ಲ ಮೆನ್ಷನ್ ಮಾಡಿರಿ. ವಿ ಆರ್ ಮೀಟಿಂಗ್ ಟುಡೇ ಟು ವಿಶ್ ಹರ್ ಬಾನ್ ವಾಯೇಜ್. ಸೊ ಬಾನ್ ವಾಯೇಜ್ ಅಂದ್ರೆ ಏನಪ್ಪ ಅಂತಂದ್ರೆ ಹ್ಯಾಪಿ ಜರ್ನಿ ಹೇಳಕ್ಕ. ಓಕೆ, ನಿಮ್ಮ ಪಯಣ ಏನಂತಾರೆ ಅದು ಸುಖಕರವಾಗಲಿ ಅಂತಂದು ಹೇಳಿ ನಾವು ಕೇಳ್ಕೊತೇವೆ ಅಂತ ಹೇಳಿ ಅಂದಂಗೆ ಅದು. ಓಕೆ, ಬಾನ್ ವಾಯೇಜ್ ಅಂದ್ರೆ. ಸೊ ನೀವು ಇಲ್ಲೆಲ್ಲ ಎದಕ್ಕೆ ಕೂಡ್ಯವಪ್ಪ ಅಂತಂದ್ರೆ ಅವಳಿಗೆ ಗುಡ್ ಬೈ ಹೇಳಕ್ಕೆ ಕೂಡೇವಿ ಅಂತಂದು ಹೇಳಿ ಹೇಳ್ತಾರ.
ಸೊ ಇದಿಷ್ಟೇನಪ್ಪ ಅಂತಂದ್ರೆ ಈ ಇದು ಪರ್ಟಿಕ್ಯುಲರ್ ಫಸ್ಟ್ ಸ್ಟಾನ್ಸದ ಸಮ್ರಿ ಐತಿ. ನೀವು ಸ್ಕ್ರೀನ್ಶಾಟ್ ತಗೋರಿ. ನಾ ಇದನ್ನು ಲೈನ್ ಬೈ ಲೈನ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋದೀನಿ. ದಿಸ್ ಇಸ್ ನಾಟ್ ನೆಸೆಸರಿ. ಓಕೆ, ನೀವು ಬೇಕಂದ್ರೆ ಇದನ್ನ ಓದ್ಕೋಬೋದು. ಇದನ್ನು ನಿಮ್ಮ ಸಂಬಂಧ ಇದನ್ನು ಕಲೆಕ್ಟ್ ಮಾಡೈತಿ. ನೆಕ್ಸ್ಟ್ ನೋಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. Yes, you are all knowing, friends, what sweetness is in Miss Pushpa. I don't mean I don't mean only external sweetness, but internal sweetness. Miss Pushpa is smiling and smiling even for no reason, but smile simply because she is feeling. So ನೋಡ್ರಿ, ಕಂಪ್ಲೀಟ್ ಆಗಿ ಇಂಡಿಯನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಐತಿಲ್ಲಿ. ಆಮೇಲೆ ಎಷ್ಟೆಲ್ಲ ಮಿಸ್ಟೇಕ್ಸ್ ನಮ್ಗೆ ಕಂಡುಬರ್ತಾವ. ಹಂಗಂತಂದೇಳಿ ಯಾರೂ ಮಾಡಂಗಿಲ್ತಂದಲ್ಲ, ಎಲ್ಲರೂ ಮಾಡೇ ಮಾಡ್ತಾರೆ. ಅದನ್ನ ಇಲ್ಲಿ ಆ ಪೋಯೆಟ್ ಸೆಟಾರಿಕಲಿ ಎಷ್ಟು ಚಂದ ಏತಿ ತೋರಿಸ್ತಾರೆ ನೋಡ್ರಿ. ಅವ್ರು ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತಾರಂದ್ರೆ, ನಿಮಗೆಲ್ಲ ಗೊತ್ತೈತಿ. ಸೊ ಫಸ್ಟ್ ಲೈನ್ ಬಗ್ಗೆ, ಯು ಆರ್ ಆಲ್ ನೋಯಿಂಗ್. ಸೊ ನಿಮಗೆಲ್ಲ ಗೊತ್ತೈತಿ ಫ್ರೆಂಡ್ಸ್, ಏನಪ್ಪ ಅಂತಂದ್ರೆ ನಮ್ಮ ಮಿಸ್ ಪುಷ್ಪಾ TS ಎಷ್ಟು ಸ್ವೀಟ್ ಅದಾರು, ಎಷ್ಟು ಚಲೋ ಇದಾರೆ. ಸ್ವೀಟ್ ಅನ್ನೋದೇಳಿ ಎಷ್ಟು ಚಲೋ ಇದಾರೆ, ಎಷ್ಟು ಒಳ್ಳೆಯವರು ಇದಾರೆ ಅವರು. ಐ ಡೋಂಟ್ ಮೀನ್ ಓನ್ಲಿ ಎಕ್ಸ್ಟರ್ನಲ್ ಸ್ವೀಟ್ನೆಸ್ ಬಟ್ ಇಂಟರ್ನಲ್ ಸ್ವೀಟ್ನೆಸ್. ಸೊ ಸ್ವೀಟ್ ಅಂದರೆ ಏನ್ರಿ, ಬರೀ ಹೊರಗಿಂದಷ್ಟೇ ಅಲ್ಲ, ಅವ್ರು ತಮ್ಮ ಮನಸ್ಸಿನೇನು ಭಾಳ ಸ್ವಚ್ಛ ಅದಾರ ಅಂತ ಹೇಳೋ ಅರ್ಥ ಇದು. ಮಿಸ್ ಪುಷ್ಪಾ ಇಸ್ ಸ್ಮೈಲಿಂಗ್ ಆ್ಯಂಡ್ ಸ್ಮೈಲಿಂಗ್. ಯಾವತ್ತು ಮಿಸ್ ಪುಷ್ಪಾ ಅವ್ರು ಏನಪ್ಪ ಅಂತಂದರೆ ಯಾವತ್ತು ನಕ್ಕೊಂತಿರ್ತಾರ ಅಂತ, ಯಾವತ್ತು ಅವ್ರ ಮುಖದ ಮೇಲೆ ಮುಗುಳ್ನಾಗ ಇರ್ತೈತಿ, ಯಾವಾಗ ಸಿಟ್ಟಿರಂಗಿಲ್ಲ ಅಂತಂದು ಹೇಳಿ ಇದರ ಅರ್ಥ. ಓಕೆ, ಈವನ್ ಫಾರ್ ನೋ ರೀಸನ್ ಬಟ್ ಸಿಂಪ್ಲಿ ಬಿಕಾಸ್ ಶಿ ಈಸ್ ಫೀಲಿಂಗ್. ಸೊ ಅವ್ರು ಯಾವಾಗ ಅಲ್ಲೇನು ರೀಸನ್ ಇದಿಲ್ಲ ಅಂದ್ರೆ ಭೀ ಅವ್ರು ಸ್ಮೈಲ್ನ ಕೊಡ್ತಾರೋ. ಅಂದ್ರೆ ಅವ್ರಿಗೇನು ರೀಸನ್ ಇದ್ದಿರಲಿಲ್ಲ ಅಂದ್ರೂ ಕೂಡ ಅವ್ರೇನಪ್ಪ ಅಂತಂದ್ರೆ ಒಂದು ಸ್ಮೈಲ್ನ ಇಟ್ಟಿರ್ತಾರೆ ಅವ್ರ ಮುಖದ ಮೇಲೆ ಅಂತಂದು ಹೇಳಿ ಇಲ್ಲಿ ಇವು ಪೋಯೆಟ್ ಹೇಳ್ತಾರೆ. ನೆಕ್ಸ್ಟ್ ನೋಡ್ರಿ, ಕಂಪ್ಲೀಟ್ಲಿ ಒಂದು ಅಧಿಕಾರ ಒಳಗಿದ್ದವ್ರು ಯಾವ ರೀತಿ ಮಾತಾಡ್ತಾರೆ, ಆಮೇಲೆ ತಮ್ಮ ಭಾಷೆ ಹೆಂಗೈತಿ, ಎಸ್ಪೆಷಲಿ ಇಂಗ್ಲೀಷ್ ಭಾಷೆ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾರೆ. ಇದಷ್ಟೇ ಅಲ್ದ, ಬ್ರಿಟಿಷರು ನಮಗೆ ಬಿಟ್ಟು ಅಂತ ಲ್ಯಾಂಗ್ವೇಜನ್ನು ಕಂಪ್ಲೀಟ್ಲಿ ಕಲಿಯೋಕ್ಕಾಗಿರಲಿಲ್ಲ, ಅದು ಒಂದು. ಆಮೇಲೆ ಇಂಗ್ಲೀಷ್ ಡಾಮಿನೆನ್ಸ್ ಬಗ್ಗೆನೂ ಕೂಡ ಹೇಳ್ತೈತೆ ಇಲ್ಲಿ. ಸಮಾಜದೊಳಗೆ ಇಂಗ್ಲೀಷದ ತಪ್ಪು ಮಾತಾಡ್ರೂ ಕೂಡ ನಿಮಗೆಲ್ಲ ಗೊತ್ತಿರೋಂಗೆ ನಮ್ಗೆ ಅಸಹ್ಯ ಅನ್ಸುತ್ತೆ ಇಂಗ್ಲೀಷ್ ಮಾತಾಡ್ಬೇಕಾದ್ರೆ. ಅದು ನಾವು ತೆಲುಗು ತಮಿಳು ಕಲಿಬೇಕಾದ್ರೆ ಮಿಸ್ಟೇಕ್ಸ್ ಮಾಡೋಣ ಅಂತ ಬಗ್ಗೆ ತಲೆ ಕೆಡಿಸೋಂಗಿಲ್ಲ. ಅದ ಒಂದು ವಿಷಯ, ಇಂಗ್ಲೀಷ್ ಒಳಗೆ ನಾವು ಮಿಸ್ಟೇಕ್ಸ್ ಮಾಡಿದಪ್ಪ ಅಂತಂದ್ರೆ ನಮಗೇನೋ ಒಂದು ಕಡೆ ಅಸಹ್ಯ ಅಂದಂಗೆ ಅನ್ಸ್ಬಿಡ್ತದೆ. ದಟ್ ಈಸ್ ಕೊಲೊನೈಸೇಷನ್, ವಸಾಹತುಶಾಹಿ. ಅದು ನಮಗೆ ಬಿಟ್ಟು ಹೋಗಿದ್ದದು ಬ್ರಿಟಿಷರ್ಸ್. ನಮಗದು ನಾವು ಎಷ್ಟಾದ್ರೂ ಕೆಳಮಟ್ಟ ಅಂತ ಹೇಳಿ ಅವ್ರು ಬಿಟ್ಟು ಹೋಗಿರುವಂಥ ಒಂದು ಏನಪ್ಪ ಅಂದ್ರೆ ನಾಲೆಜ್ ಅಂದಂಗೆ ಅದು. ಓಕೆ, ನೆಕ್ಸ್ಟ್ ನೋಡ್ರಿ, ಮಿಸ್ ಪುಷ್ಪಾ ಈಸ್ ಕಮಿಂಗ್ ಫ್ರಮ್ ವೆರಿ ಹೈ ಫ್ಯಾಮಿಲಿ. ಹರ್ ಫಾದರ್ ವಾಸ್ ರಿನೌಂಡ್ ಅಡ್ವೊಕೇಟ್ ಇನ್ ಬಲ್ಸರ್ ಆರ್ ಸೂರತ್. ಐ ಆಮ್ ನಾಟ್ ರಿಮೆಂಬರ್ ನಾವು ವಿಚ್ ಪ್ಲೇಸ್. ಸೊ ನೋಡ್ರಿ, ಇಲ್ಲಿ ಈ ಲೈನ್ ಒಳಗೆ ಇಲ್ಲಿಯೂ ಮಿಸ್ಟೇಕ್ಸ್ ಅದಾವ. ಮಿಸ್ ಪುಷ್ಪಾ ಈಸ್ ಕಮಿಂಗ್. ಸೊ ಇಲ್ಲಿ ಮಿಸ್ ಪುಷ್ಪಾ ಹೇಳ್ಸರೆ ಅಂತ ಬೇಕು ಅಂದ್ರೆ ಅವರ ಒಂದು ಬ್ಯಾಕ್ಗ್ರೌಂಡ್, ಅಥವಾ ಶಿ ಕಮ್ಸ್ ಅಂತಂದು ಹೇಳಿ ಸಿಂಪಲ್ ಆಗಿ ಬರಬೇಕು. ಕಮ್ಮಿಂಗ್ ಅಲ್ಲ, ಶಿ ಕಮ್ಸ್ ಅಂತಂದು ಆಗಬೇಕಲ್ಲಿ, ಅಥವಾ ಶಿ ಕೇಮ್ ಅಂತ ಆಗಬೇಕು. ಮಿಸ್ ಪುಷ್ಪಾ ಈಸ್ ಕಮಿಂಗ್ ಫ್ರಮ್ ವೆರಿ ಹೈ ಫ್ಯಾಮಿಲಿ. ಇಲ್ಲಿ ಯಾರು ಇವರು ಅಡ್ರೆಸ್ ಮಾಡೋದಾರಲ್ಲ, ಮಿಸ್ ಪುಷ್ಪಾನ ಅಡ್ರೆಸ್ ಮಾಡೋರು, ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಮಿಸ್ ಪುಷ್ಪಾ ಅವ್ರ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಭಾಳಷ್ಟು ರಿಚ್ ಐತೆ ಅಂತ ಹೇಳ್ತಾರೆ. ಮತ್ತು ಅವ್ರ ತಂದೆ ಏನಿದ್ರಪ್ಪ ಅಂತಂದ್ರೆ ಒಬ್ಬ ರಿನೌಂಡ್ ಅಡ್ವೊಕೇಟ್ ಇದ್ರು, ವಕೀಲರಿದ್ರು ಅಂತಂದು ಹೇಳ್ತಾರೆ. ಆಮೇಲೆ ಅದಷ್ಟೇ ಅಲ್ಲದೆ ಅವ್ರು ಎಲ್ಲಿಂದ ಬಂದಾರಪ್ಪ ಅಂತಂದ್ರೆ ಬಲ್ಸರ್ ಅಥವಾ ಸೂರತ್ತಿಂದ ಬಂದಾರ ಅಂತಂದು ಹೇಳ್ತಾರೆ. ಐ ಆಮ್ ನಾಟ್ ರಿಮೆಂಬರ್ ವಿಚ್ ಪ್ಲೇಸ್. ನೋಡ್ರಿ, ಐ ಆಮ್ ನಾಟ್ ಬರೋಂಗಿಲ್ಲ, ಐ ಡೋಂಟ್ ರಿಮೆಂಬರ್ ಅಂತ ಹೇಳಿ ಬರಬೇಕದು. ಐ ಆಮ್ ನಾಟ್ ಅಂತ ಹೇಳಿ ಕಾಮನ್ ಆಗಿ ಮಿಸ್ಟೇಕ್ ಮಾಡುವಂಥ ವರ್ಡ್ ಇದು. ಸೊ ನನಗದು ನೆನಪಿಲ್ಲ ಅವ್ರು ಎಲ್ಲಿಂದ ಅಂತಂದು ಹೇಳಿ, ನಂಗೆ ನೆನಪಿಲ್ಲ ಅಂತಂದು ಹೇಳ್ತಾರೆ ಅವರು. ನೆಕ್ಸ್ಟ್ ನೋಡ್ರಿ, Surat. Ah, yes. With family members of my uncle's very old friend, his wife was cooking nicely. That was long time ago. Surat ಅಂದ ಕೂಡಲೇ ಇವ್ರಿಗೆ ಯಾರು ಇದು ಅಡ್ರೆಸ್ ಮಾಡೋದಾರಲ್ರಿ, ಮಿಸ್ ಪುಷ್ಪಾ TS ಬಗ್ಗೆ ಹೇಳತ್ತಾರಲ್ಲ, ಅವ್ರಿಗೊಂದೇ ನೆನಪಾಗ್ತಿತ್ತು ತಮ್ಮದು ಇನ್ಸಿಡೆಂಟ್ ಒಂದು. ಇಲ್ಲಿ ಅವ್ರು ಕೂತು ಇಲ್ಲಿ ಏನಾಗೈತಪ್ಪ ಅಂತ ಸನ್ನಿವೇಶ ಏನೈತಂದ್ರೆ, ಮಿಸ್ ಪುಷ್ಪಾ TS ಎಲ್ಲರೂ ಬೀಳ್ಕೊಡುಗೆ ಸಮಾರಂಭಗಳ ಭಾಗ ಆಗಿದ್ದಾರೆ. ಆಮೇಲೆ ಅಲ್ಲಿ ಒಬ್ಬರು ಏನು ಹೆಡ್ ಅದಾರಲ್ಲ ಅವರು ಮಾತಾಡತ್ತಾರ. ಓಕೆ, ಅದನ್ನು ಮಾತಾಡ್ಕೊಂತಾನ ಅವ್ರಿಗೇನೋ ಒಂದು ಹಳಿ ನೆನಪು. ಸೂರತ್ ಅಂದ ಕೂಡಲೇ ಅವ್ರಿಗೇನೋ ಹಳಿ ನೆನಪಾಗ್ತೈತಿ. ಅದು ಏನು ನೆನಪಪ್ಪ ಅಂತಂದ್ರೆ, ಒಂದು ಸೂರತ್ ಒಳಗೆ ಒಂದು ಫ್ಯಾಮಿಲಿ ಮೆಂಬರ್ ಇದ್ದಾರಂತ, ಅವ್ರ ಅಂಕಲ್ ಅಂತಂದು ಹೇಳಿ, ಆಫ್ ಮೈ ಅಂಕಲ್ಸ್ ವೆರಿ ಓಲ್ಡ್ ಫ್ರೆಂಡ್. ಅವರ ಅಂಕಲ್ನ ಒಬ್ಬ ಹಳೆ ಗೆಳೆಯ ಇದ್ರಂತ. ಸೊ ಅವರ ಹೆಂಡತಿ, ಅಂಕಲ್ನ ಹಳೆಯ ಗೆಳೆಯರ ಒಬ್ಬ ಹೆಂಡತಿ ಏನಪ್ಪ ಅಂತಂದ್ರೆ ಭಾಳ ಚಂದ ಕುಕಿಂಗ್ ಮಾಡ್ತಿರಂತ. ಸೊ ಅದ್ರ ಬಗ್ಗೆ ಹೇಳ್ತಾರೆ. ದಟ್ ವಾಸ್ ಲಾಂಗ್ ಟೈಮ್ ಎಗೋ. ಈ ಒಂದು ಪರ್ಟಿಕ್ಯುಲರ್ ಸ್ಟಾನ್ಸಾ ಒಳಗೂ ಕೂಡ ಅಲ್ಲಿ ಮಿಸ್ಟೇಕ್ಸ್ ಇದಾವೆ. ನೆಕ್ಸ್ಟ್ ನೋಡ್ರಿ, ಇದ್ರ ಬಗ್ಗೆ ಸ್ಕ್ರೀನ್ಶಾಟ್ ಹೊಡ್ಕೊರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಎಸ್, ಇದನ್ನ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ಹೊಡ್ಕೊರಿ. ಈ ಪರ್ಟಿಕ್ಯುಲರ್ ಸ್ಟಾನ್ಸಾ ಅದು ಎಕ್ಸ್ಪ್ಲನೇಷನ್. ಓಕೆ, ಎಸ್. ಸೊ ಇಲ್ಲಿವರೆಗೂ ನಿಮ್ಗೆ ಈ ಪೋಯಮ ಭಾಳಷ್ಟು ಈಸಿ ಮ್ಯಾನರ್ ಒಳಗೆ ಹೇಳ್ತೀನಿ. ನಿಮಗೆ ತಿಳಿದಪ್ಪ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ.
ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ ಮತ್ತು ಲೈಕ್ನು ಕೂಡ ಕೊಡ್ರಿ. ಎಸ್, ಪೂರ ಸ್ಕ್ರೀನ್ಶಾಟ್ ತಗೋರಿದ್ನ. ನೆಕ್ಸ್ಟ್ ನೋಡ್ರಿ, ಲೈನ್ ನಂಬರ್ 26 to 28. Come back to Miss Pushpa. She is most popular lady with men also and ladies also. So it gives a very wrong idea about women here. ಒಬ್ಬ ಮಹಿಳೆ ಬಗ್ಗೆ ಒಂದು ಕೆಟ್ಟ ಐಡಿಯಾ ಕೊಡುವಂಥ ಒಂದು ಇದು ಪರ್ಟಿಕ್ಯುಲರ್ ಸ್ಟಾನ್ಸಾ. ಕಮಿಂಗ್ ಬ್ಯಾಕ್ ಟು ಮಿಸ್ ಪುಷ್ಪ ಅಂದ್ರೆ ನಾವು ಲೆಟಸ್ ಒನ್ಸ್ ಅಗೇನ್ ಟಾಕ್ ಅಬೌಟ್ ಮಿಸ್ ಪುಷ್ಪ ಅಂತ ಹೇಳಿ ಅನ್ಬೇಕಾಗಿತ್ತು, ಕಮಿಂಗ್ ಬ್ಯಾಕ್ ಅಲ್ಲ. ಸೊ ಕಮಿಂಗ್ ಬ್ಯಾಕ್ ಟು ಮಿಸ್ ಪುಷ್ಪ ಅಂತ ಹೇಳಿ ರಾಂಗ್ ಸೆಂಟೆನ್ಸ್ ಇದು. ನೀವು ಎಕ್ಸಾಮ್ ಒಳಗೆ ಮೆನ್ಷನ್ ಮಾಡ್ಬೋದು, ಪ್ರತಿಯೊಂದು ಲೈನ್ ನೀವು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ಬೋದು, ಭಾಳಷ್ಟು ಈಸಿ ಐತಿ. ಇಂಥ ಒಂದಿಷ್ಟು ಲೈನ್ಸ್ಗಳನ್ನ ನೀವು ಹೈಲೈಟ್ ಮಾಡಿ ಅಲ್ಲಿ ಬರಿಬೋದು, ಅಂದ್ರೆ ವುಮೆನಿಗೆ ಹೆಂಗೆ ಬೆಲೆ ಕೊಡ್ತಾರೆ ಅಂತ ಹೇಳಿ. ಕಮಿಂಗ್ ಬ್ಯಾಕ್ ಟು ಮಿಸ್ ಪುಷ್ಪ, ಶಿ ಈಸ್ ಮೋಸ್ಟ್ ಪಾಪ್ಯುಲರ್ ಲೇಡಿ ವಿತ್ ಮೆನ್ ಆಲ್ಸೋ ಆ್ಯಂಡ್ ಲೇಡೀಸ್ ಆಲ್ಸೋ. ನೋಡ್ರಿ, ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಮಿಸ್ ಪುಷ್ಪ ಅವರು ಭಾಳಷ್ಟು ಫೇಮಸ್ ಇದ್ರಂತ, ಭಾಳ ಫೇಮಸ್. ಯಾರಿಗೆ ಬರೀ ಮೆನ್ನಿಗೆ ಅಷ್ಟೇ ಅಲ್ಲ, ಲೇಡೀಸ್ಗೂ ಕೂಡ ಅವರು ಭಾಳಷ್ಟು ಫೇಮಸ್ ಇದ್ರು ಅಂತಂದು ಹೇಳಿ ಹೇಳ್ತಾರೆ. ಅಂದ್ರೆ ಇವ್ರನ್ನ ಎಲ್ಲರೂ ಪರಿಚಯ ಹಿಡ್ತಿದ್ರು, ಅಂದ್ರೆ ಇವ್ರನ್ನೆಲ್ಲರೂ ಗುರ್ತು ಹಿಡ್ತಿದ್ರು, ಎಲ್ಲರಿಗೂ ಕೂಡಿದ್ರು ಇವ್ರು ಅಂತ ಹೇಳಿ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಐ ಹೋಪ್ ಯು ಹ್ಯಾವ್ ಪಾಸ್ಡ್ ದ ವಿಡಿಯೋ ಆ್ಯಂಡ್ ಟುಕ್ ದ ಸ್ಕ್ರೀನ್ಶಾಟ್. ಲೈನ್ ನಂಬರ್ 29 and 34. Whenever I asked her to do anything, she was saying, just now only I will do it. That is showing good spirit. I am always appreciating the good spirit. ನೋಡ್ರಿ, ಮತ್ತಿಲ್ಲಿ ಇದು ಸ್ಟಾನ್ಸ್ ಒಳಗೆ ಮಿಸ್ಟೇಕ್ ಐತಿ. ಎಸ್, ಪ್ರತಿಯೊಂದು ಸ್ಟಾನ್ಸ್ ಒಳಗೆ ಮಿಸ್ಟೇಕ್ ಮಾಡೇ ಇದ್ದಾರೆ. ಅದು ಏನು ಅನ್ನೋದು ನೋಡ್ರಿ. ಲೆಟ್ ಮಿ ಗೋ ಲೈನ್ ಬೈ ಲೈನ್. ವೆನೆವರ್ ಐ ಆಸ್ಕ್ಡ್ ಹರ್ ಟು ಡೂ ಎನಿಥಿಂಗ್, ನಾ ಯಾವಾಗಾದ್ರೂ ಅವ್ರಿಗೆ ಏನಾದರೂ ಮಾಡಕ್ಕೆ ಹೇಳಿದ್ನಿಪ್ಪ ಅಂತಂದ್ರೆ, ಶಿ ವಾಸ್ ಸೇಯಿಂಗ್ ಜಸ್ಟ್ ನೌ ಓನ್ಲಿ ಐ ವಿಲ್ ಡೂ ಇಟ್. ಸೊ ನಾ ಈಗ ಸದ್ಯನ ಮಾಡಿಕೊಡ್ತೇನೆ ರೀ ನಿಮ್ಗೆ, ಏನಾದರೂ ಅವ್ರಿಗೆ ಕೆಲಸ ಕೊಟ್ಟಿದ್ದಂದ್ರೆ ನಾ ಈಗಿಂದೀಗ ಮಾಡಿಕೊಡ್ತೀನಿ ಅಂತ ಹೇಳಿ ಹೇಳ್ತೀರಂತೆ ಯಾರು, ಮಿಸ್ ಪುಷ್ಪ. ಇದ್ರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ಕಡೆ ನೀವು ತಿಳ್ಕೊಂಡಿರ್ಬೋದು, ನೀವು ತಿಳ್ಕೊರಿ, ಜಸ್ಟ್ ಅನಲೈಸ್ ಮಾಡ್ಬೋದು ನಾವು. ಇದ್ರ ಅರ್ಥ ಬಾಸ್ ಭಾಳ ಸ್ಟ್ರಿಕ್ಟ್ ಇರ್ಬೋದು, ಇವ್ರು ಹೆದರಿ ಆದ ಕೆಲಸಗಳನ್ನೆಲ್ಲ ಮಾಡ್ತಿರ್ತಾರೆ, ಅಂದ್ರೆ ಆಗಿಂದಾಗ ಮಾಡ್ತಿದ್ರಂತ ನಾವು ಅನ್ಕೋಬೋದು ಇಲ್ಲಿ. ದಟ್ ಈಸ್ ಶೋಯಿಂಗ್ ಗುಡ್ ಸ್ಪಿರಿಟ್. ಸೊ ಇವರು ಏನಪ್ಪ ಅಂತಂದ್ರೆ ಆಗಿಂದ ಕೆಲಸ ಮಾಡಿಕೊಡ್ತೇನೆ ಅನ್ನೋದು ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ಗುಣ ಅಂತಂದು ಹೇಳಿ, ಗುಡ್ ಸ್ಪಿರಿಟ್ ಅಂದಂಗೆ ಹೇಳಿ. ಓಕೆ, ಐ ಆಮ್ ಆಲ್ವೇಸ್ ಅಪ್ರಿಷಿಯೇಟಿಂಗ್ ದ ಗುಡ್ ಸ್ಪಿರಿಟ್. ಸೊ ಯಾರಿಗೆ ಇದು ಮಾಡ್ಬೇಕು ಅನ್ನೋದೊಂದು ಛಲ ಇರ್ತದಲ್ಲ, ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತೇನೆ, ನಾ ಮಾಡ್ತೇನೆ ಅಂತ ಹೇಳಿ ಮುಂದೆ ಬರ್ತಾರಲ್ಲ, ಅವ್ರನ್ನ ಅಪ್ರಿಷಿಯೇಟ್ ಮಾಡೇ ಮಾಡ್ತೇನೆ ಅಂತ ಹೇಳಿ ಇಲ್ಲಿ ಮಿಸ್ ಪುಷ್ಪಾ TS ಅವರ ಬಾಸ್ ಹೇಳ್ತಿರ್ಬೋದು, ಅಥವಾ ಒಬ್ಬ ಹೈಯರ್ ಎಂಪ್ಲಾಯಿ, ಹೈಯರ್ ಸ್ಟ್ಯಾಂಡರ್ಡ್ಸ್ ಒಳಗಿರುವಂಥ ಎಂಪ್ಲಾಯಿ ಹೇಳ್ತಿರ್ಬೋದು. ಎಸ್ ಡಿ ಸ್ಟೂಡೆಂಟ್ಸ್, ಇದನ್ನು ಸ್ಕ್ರೀನ್ಶಾಟ್ ತಗೋರಿ. ಎಸ್, 3 ಇಲ್ಲಿ ಪ್ಯಾರಾಸ್ ಇದಾವೆ, 3 ಪ್ಯಾರಾ ಬಗ್ಗೆ ಸ್ಕ್ರೀನ್ಶಾಟ್ ತಗೋರಿ. ಎಸ್, ಐ ಹೋಪ್ ಯು ಆರ್ ಗೆಟಿಂಗ್ ದ ವಿಡಿಯೋ. ಇಲ್ಲಿವರೆಗೂ ಹೇಳಿದ್ ಭಾಳಷ್ಟು ಈಸಿ ಲೈನ್ಸ್ ಒಳಗೆ ಹೇಳತ್ತೀನಿ ನಿಮಗೆ, ಈಸಿ ಮೆಥಡ್ ಹೇಳ್ತೀನಿ. ಅರ್ಥ ಆಗಿತ್ತಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಏನು ಫೀಸ್ ಇಲ್ಲ, ಸಬ್ಸ್ಕ್ರೈಬ್ ಫ್ರೀ ಐತ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ. ಲೈನ್ 34 and 42. ಓಕೆ, ಬಿಫೋರ್ ಸ್ಟಾರ್ಟಿಂಗ್ ದಿಸ್, ಅಲ್ಲಿ ಲಾಸ್ಟಿಗೆ ನಿಮಗೆ ಥೀಮ್ಸ್ನು ಕೂಡ ಹೇಳಿದ್ದೀನಿ. ಇದ್ರಾಗ ಥೀಮ್ಸ್ ಯಾವ ಬರ್ತಾವ ಅಂತ ಹೇಳಿ ಅದನ್ನು ನೋಡ್ಕೊರಿ, ಥೀಮ್ಸನ್ನು ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಪ್ಲೀಸ್ ಡೋಂಟ್ ಸ್ಕಿಪ್ ದ ವಿಡಿಯೋ, ನೋಡ್ರಿ ಕಂಟಿನ್ಯೂಸ್ ಆಗಿ. Pushpa Miss is never saying no whatever I or anybody is asking. She is always saying yes, and she is going to improve her prospect, and we are wishing her bon voyage. Now I ask other speaker to speak. So ಇದು ಲಾಸ್ಟ್ ಆನ್ಸರ್ ರೀ. ಇಲ್ಲಿ ಏನು ಹೇಳ್ತಾರಪ್ಪ ಅದನ್ನ, ಪುಷ್ಪಾ ಮಿಸ್ ಈಸ್ ನೆವರ್ ಸೇಯಿಂಗ್ ನೋ. ಪುಷ್ಪಾ ಮಿಸ್ ಅವ್ರು ಯಾವತ್ತು ಏನಪ್ಪ ಅಂತಂದ್ರೆ ನೋ ಅಂತಂದು ಹೇಳಂಗಿಲ್ಲ. ಅವಂದ್ರೆ ಎಲ್ಲ ಕೆಲಸನೂ ಹೂ ಒಂದು ಮಾಡ್ತಿದ್ರು ಅಂತಂದು ಹೇಳಿ. ಸೊ ಅವ್ರಿಗೆ ಪ್ರಾಬ್ಲಮ್ ಇರ್ಬೋದು ಪುಷ್ಪಾ TSಗೆ, ಇಲ್ಲ ಅಂತಂದು ಹೇಳಿ ಅನ್ನೋಕ್ಕಾಗ್ತಿರಕ್ಕಿಲ್ಲ ಅವ್ರಿಗೆ, ಎಲ್ಲದಕ್ಕೂ ಹೂ ಅಂತಿರ್ತಾರೆ ಅಂತೇಳಿ ನಾವು ತಿಳ್ಕೊಬೋದು ಇಲ್ಲಿ. ವಾಟ್ ಎವರ್ ಐ ಆರ್ ಎನಿಬಡಿ ಈಸ್ ಆಸ್ಕಿಂಗ್, ಶಿ ಈಸ್ ಆಲ್ವೇಸ್ ಸೇಯಿಂಗ್ ಎಸ್. ಸೊ ನಾ ಕೇಳಿ ಅಥವಾ ಬೇರೆದವ್ರು ಯಾರೇ ಏನೋ ಅವ್ರಿಗೆ ಮಾಡೋಕೆ ಹೇಳಿ, ಅವ್ರು ಯಾವತ್ತು ಹೂ ಅಂದನೇ ಕೆಲಸ ಮಾಡ್ತಿದ್ರಂತ, ಯಾವಾಗೂ ಅಪೋಸ್ ಮಾಡ್ತಿರ್ಲಿಲ್ಲ ಅಲ್ಲಿ. ಸೊ ವುಮೆನ್ಸ್ ಯಾವತ್ತು ಹಂಗೆ ನೋಡ್ರಿ, ಈಗಿನವ್ರು ಬೇರೆ, ಬಟ್ ಮೊದಲಿಂದ ಹಂಗೆ ಇರ್ಬೋದು. ಜಸ್ಟ್ ವುಮೆನ್ ಪ್ರಾಸ್ಪೆಕ್ಟಿವ್ನ ಹೇಳತ್ತೇನೆ ಇಲ್ಲಿ. ಮೊದಲು ಕೆಲಸ ಮಾಡೋ ವುಮೆನ್ಸ್ ಭಾಳಷ್ಟು ಕಮ್ಮಿ ಇದ್ರು. ಆಮೇಲೆ ಅವ್ರಿಗೆ ಏನೋ ಕೆಲಸ ಕೊಟ್ಟರು ಅವ್ರು ಹೂ ಅಂತ ಕೆಲಸ ಮಾಡ್ತಿರಷ್ಟ. ಅಂದರೆ ಇದು ದಬ್ಬಾಳಿಕೆ ಅನ್ನೋದು ಗೊತ್ತಾಗ್ತೈತಿ, ಬಾಸ್ ಹೈಯರ್ ರ್ಯಾಂಕ್ ಇದ್ದವರು. ಶಿ ಈಸ್ ಆಲ್ವೇಸ್ ಸೇಯಿಂಗ್ ಎಸ್ ಆ್ಯಂಡ್ ಶಿ ಈಸ್ ಗೋಯಿಂಗ್ ಟು ಇಂಪ್ರೂವ್ ಹರ್ ಪ್ರಾಸ್ಪೆಕ್ಟ್, ಆ್ಯಂಡ್ ವಿ ಆರ್ ವಿಶಿಂಗ್ ಹರ್ ಬಾನ್ ವಾಯೇಜ್. ನೌ ಐ ಆಸ್ಕ್ ಅದರ್ ಸ್ಪೀಕರ್ ಟು ಸ್ಪೀಕ್. ನೋಡ್ರಿ, ಇಲ್ಲಿ ಏನಪ್ಪ ಅಂತಂದ್ರೆ ಈ ಒಂದು ಪ್ರಾಸ್ಪೆಕ್ಟ್ ಅಂದ್ರೆ ಇದೇನು ಅವ್ರನ್ನ ಮಾಡ್ತೀನಿ, ನಾ ಮುಂದಾಗೆಲ್ಲ ಮಾಡ್ದಂತ ಅವ್ರದ್ದೇನು ಪ್ರಾಸ್ಪೆಕ್ಟ್ ಐತಲ್ಲ, ಒಂದು ಐಡಿಯಾ ಐತಲ್ಲ, ಅದನ್ನು ಅವರು ಕಂಟಿನ್ಯೂ ಮಾಡ್ಬೇಕಂತ ಹೇಳ್ತಾರೆ. ಅಷ್ಟೇ ಅಲ್ದ ನಾ ಏನಪ್ಪ ಅಂದ್ರೆ ಫೈನಲಿ ಅವರಿಗೆ ಬಾನ್ ವಾಯೇಜ್ನ ಹೇಳ್ತೀನಿ. ಬಾನ್ ವಾಯೇಜ್ ಅಂದ್ರೆ ಏನು ರೀ, ತಮ್ಮ ಪಯಣ ಸುಗಮಕಾರಿ ಇರಲಿ ಅಂತಂದು ಹೇಳಿ ನಾನು ಬಯಸ್ತೀನಿ ಅಂತಂದು ಹೇಳ್ತಾರೆ. ನಾವು ಐ ಆಸ್ಕ್ ದ ಅದರ್ ಸ್ಪೀಕರ್ ಟು ಸ್ಪೀಕ್. ನಾ ಈಗ ಏನು ಕೇಳ್ಕೊತೀನಪ್ಪ ಅಂತಂದ್ರೆ ಬೇರೆ ಸ್ಪೀಕರ್ಗಳು ಮಾತಾಡೋಕೆ ಅವಕಾಶ ಕೊಡ್ತೀನಿ ಅಂತಂದು ಹೇಳಿ ಅಂತಾರೆ ಅವರು. ಎಸ್, ಸ್ಕ್ರೀನ್ಶಾಟ್ ತೋರಿ ಮೈ ಡಿಯರ್ ಸ್ಟೂಡೆಂಟ್ಸ್.
ಥೀಮ್ಸ್ ಇನ್ ದ ಪೋಯಮ್ ಗುಡ್ ಬೈ ಪಾರ್ಟಿ ಫಾರ್ ಮಿಸ್ ಪುಷ್ಪಾ TS. ಸೊ ಥೀಮ್ಸ್ ಭಾಳ ಇಂಪಾರ್ಟೆಂಟ್ ರೀ ಮೈ ಡಿಯರ್ ಸ್ಟೂಡೆಂಟ್ಸ್. ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ನೋಡ್ರಿ ಲೈನ್ ಬೈ ಲೈನ್. Societal norms. The poem criticizes the societal norms that force individual to conform to a certain way of life, especially women. It highlights the hypocrisy of the Indian society that encourages women to be docile and submissive, while on the other hand expects them to be assertive and take control of their ಲೈವ್ಸ್. ಸೊ ನೋಡ್ರಿ, ಸೊಸೈಟಲ್ ನಾರ್ಮ್ಸ್ ಅಂದ್ರೆ ಸೊಸೈಟಿ ಒಳಗಿಂದಿಷ್ಟು ರೂಲ್ಸ್ ಅದಾವೆ. ಏನಪ್ಪ ಅಂತಂದ್ರೆ ಮಹಿಳೆಯರ ಮೇಲೆ ಒಂದು ದಬ್ಬಾಳಿಕೆ ಇರ್ತೈತಿ. ಆಮೇಲೆ ಮಹಿಳೆಯರು ನಾವು ಏನೇ ಕೆಲಸ ಕೊಟ್ಟರು ಅವ್ರು ಮಾಡೇ ಮಾಡ್ತಿರ್ಬೇಕು ಅನ್ನೋ ಒಂದು ಮಾತುಗಳು ನೀವು ನೋಡಿರ್ಬೋದು. ಸ್ಟಾನ್ಸ್ ಒಳಗೆ ಹೇಳ್ತಾರೆ, 3rd ಸ್ಟಾನ್ಸಾ ಮತ್ತು 4th ಸ್ಟಾನ್ಸಾ ಹೇಳ್ತಾರೆ, ಅವ್ರಿಗೆ ಏನು ಬೇಕಾದ ಕೆಲಸ ಕೊಟ್ಟರು ಅವರು ಮಾಡ್ತಿದ್ರು ಅಂತಂದು ಹೇಳಿ ಇವ್ರು ಯಾರಪ್ಪ ಅಂತಂದ್ರೆ ತಮ್ಮ ಹೈಯರ್ ಬಾಸ್ ಹೇಳ್ತಿರ್ತಾರೆ. ಇದ್ರ ಅರ್ಥ ಏನಪ್ಪ ಅಂತಂದ್ರೆ ವುಮೆನ್ಸ್ ಆರ್ ಮೇಡ್ ಟು ವರ್ಕ್. ಅದನ್ನ ಇಲ್ಲಿ ಪೊಯೆಟ ಹೊರಗಿಡತ್ತಾರೆ. ಓಕೆ, ನೆಕ್ಸ್ಟ್ ನೋಡ್ರಿ, ಆಪರೇಷನ್ ಆಫ್ ವುಮೆನ್. ಆಪರೇಷನ್ ಅಂದ್ರೆ ಏನ್ರಿ, ಮಹಿಳೆಯರ ಮೇಲೆ ಆಗುವಂಥ ಶೋಷಣೆಗಳು, ಅಂದ್ರೆ ವರ್ಕ್ ಪ್ಲೇಸ್ ಒಳಗೆ ಆಗುವಂಥ ಒಂದು ದಬ್ಬಾಳಿಕೆ ಅಂತ ಅನ್ಬೋದು ನಾವು. ದ ಪೋಯಮ್ ಹೈಲೈಟ್ಸ್ ದ ಆಪರೇಷನ್ ಆಫ್ women in Indian society and the need of women to express themselves freely without fear of judgment or reprisal. It suggests that women should be able to live authentic lives and be treated with respect and dignity. ಸೊ ನೀವು ನೋಡಿರ್ಬೋದು, ಮಿಸ್ ಪುಷ್ಪಾ TS ಯಾವುದೂ ಒಂದು ಕೆಲಸಕ್ಕೆ ಇಲ್ಲ ಅಂತಂದು ಹೇಳಿ ಅವರು ಹ್ಞೂ ಅನ್ಕೊಂಡ್ರೆ ಹೋಗ್ತಿದ್ರು. ಯಾರೇ ಏನು ಬೇಕಾದ ಹೇಳ್ರು ಅವ್ರು ಹ್ಞೂ ಅಂತಿದ್ರು ಅಂತಂದು ಹೇಳಿ ಇಲ್ಲಿ ತಮ್ಮ ಬಾಸ್ ಹೇಳಿರ್ತಾರೆ, ಅಥವಾ ತಮ್ಮ ಹೈಯರ್ ರ್ಯಾಂಕ್ ಒಬ್ಬ ಆಫೀಸರನ್ನು ಮಿಸ್ ಪುಷ್ಪಾ TS ಬಗ್ಗೆ ಮಾತಾಡಿರ್ತಾರೆ. ಇದ್ರ ಅರ್ಥ ಏನಪ್ಪ ಅಂತಂದ್ರೆ ವುಮೆನ್ಸ್ ಒಂದು ಕಾಲದೊಳಗೆ ಏನಪ್ಪ ಅಂತಂದ್ರೆ ಅವ್ರಿಗೆ ಕೊಟ್ಟಂಥ ಕೆಲಸವನ್ನು ಅವ್ರು ಮಾಡೇ ಮಾಡ್ಬೇಕಂತ ಹೇಳಿ ಒಂದು ರೂಲ್ಸ್ ಇತ್ತು. ಓಕೆ, ನಾವ್ ಇಟ್ ಹ್ಯಾಸ್ ಬಿನ್ ಚೇಂಜ್ಡ್, ದೇ ಆರ್ ಕ್ವಶ್ಚನಿಂಗ್ ಎವ್ರಿಥಿಂಗ್. ನೆಕ್ಸ್ಟ್ ನೋಡ್ರಿ, ಯೂಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್. ದ ಪೋಯಮ್ satirizes the use of English language in official setting and criticizes the absurdity of official language and behavior in such setting. It highlights how people often use convoluted language to sound intelligent, even though it can be confusing and ineffective. So my dear students, English language ಬಗ್ಗೆ ನಿಮಗೆ ಬಹಳಷ್ಟು ಹೇಳಿ, ಪ್ರತಿಯೊಂದು ಸ್ಟಾನ್ಸಾ ಒಳಗೆ ಬಹಳಷ್ಟು ಮಿಸ್ಟೇಕ್ಸ್ ಅದಾವ. ಆ ಮಿಸ್ಟೇಕ್ಸ್ ಇಲ್ಲಿ ನೀವು ರೆಕ್ಟಿಫೈನು ಮಾಡಿದೆ ನಾನು. ಅಂದ್ರೆ ರೆಕ್ಟಿಫೈ ಅಂದ್ರೆ ಏನ್ರಿ, ಅದ್ರ ಬಗ್ಗೆ ನಿಮ್ಗೆ ಎಚ್ಚರನೂ ಕೊಟ್ಟಿದ್ದೀನಿ. ಅದು ಪೋಯಮ್ ಬರೀ ಒಂದು ಸ್ಟೈಲ್ ಇಲ್ಲಿ ನಿಜಾಮ್ ಮ್ಯೂಸಿಕಲ್ ಅವರು ಆ ರೀತಿ ನಿಮ್ಗೆ ಒಂದು ತೋರಿಸಿದಾರೆ. ಅಂದ್ರೆ ಇಂಡಿಯಾ ಒಳಗೆ ಲ್ಯಾಂಗ್ವೇಜ್ ಹೆಂಗೈತಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಹೆಂಗೈತಿ, ಏನೆಲ್ಲ ಕಾಮನ್ ಮಿಸ್ಟೇಕ್ಸ್ ಮಾಡ್ತೇವೆ ನೋಡ್ರಿ. ನಾವು ಎಲ್ಲಿ ಬೇಕಾದಲ್ಲಿ ಪ್ರಿಪೋಸಿಷನ್ಸ್ ಯೂಸ್ ಮಾಡ್ತೇವೆ, ಎಲ್ಲಿ ಬೇಕಾದಲ್ಲಿ ಆರ್ಟಿಕಲ್ಸ್ ಯೂಸ್ ಮಾಡ್ತೇವೆ. ದೀಸ್ ಆರ್ ಆಲ್ ದ ಸಿಲ್ಲಿ ಮಿಸ್ಟೇಕ್ಸ್ ವಿ ಡೂ. ನಾವು ಇದು ಸಿಲ್ಲಿ ಮಿಸ್ಟೇಕ್ಸ್ ಎದಕ್ಕೆ ಮಾಡ್ತೇವಪ್ಪ ಅಂತಂದ್ರೆ ನಮ್ಮ ಒಂದು ಭಾಷೆಯ ಒಂದು ಇನ್ಫ್ಲೂಯೆನ್ಸ್ ಇರ್ತೈತಿ ಇಂಗ್ಲೀಷ್ ಮಾತಾಡ್ಬೇಕಾರೆ. ಸೊ ಅದನ್ನು ಹಂಗೆ ಮಾತಾಡ್ತಾರೆ. ಇವಾಗ ಲೈಕ್ ಹೀ ಈಸ್ ರನ್ನಿಂಗ್ ವೆರಿ ಫಾಸ್ಟ್ ಆ್ಯಂಡ್ ಫಾಸ್ಟ್ ಅಂತಂದೇಳಿ, ಭಾಳಷ್ಟು ಸ್ಪೀಡ್ ಓಡಾತನ, ಭಾಳ ತೀವ್ರವಾಗಿ ಓಡಾತನ ಅನ್ನೋಕೆ ನಾವು ಫಾಸ್ಟ್ ಅಂತ ಅಂತೇವೆ ಇಲ್ಲಿ. ಸೊ ಎಕ್ಸಾಂಪಲ್ ಕೊಡೋದ ನಿಮಗೆ ಜಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜ್ ನಾವು ಹೆಂಗೆ ಮಿಸ್ಟೇಕ್ ಮಾಡಿ ಅಂತೇವಿ ಅಥವಾ ಮಾತಾಡ್ತೇವೆ ಅಂತ ಹೇಳಿ. Superficiality and lack of sincerity. The poem highlights the superficiality and lack of sincerity that often characterizes workplace relationships. It criticizes the practice of giving gifts without thought or consideration of recipients' preference or needs. ಸೊ ಇಲ್ಲಿ ಏನಪ್ಪ ಅಂತಂದ್ರೆ ಬಹಳಷ್ಟು ಸತಿ ಏನಾಗಿರ್ತಂದ್ರೆ ಟೀಕೆಗೊಳಗಾಗಿರ್ತಾರೆ, ಟೀಕೆ ಮಾಡ್ತಿರ್ತಾರೆ ನೋಡ್ರಿ. ಒಬ್ರನ್ನೊಬ್ರು ಟೀಕೆ ಮಾಡೋದು, ಹೈಯರ್ ಅಫಿಷಿಯಲ್ಸ್ ಕೆಳಗಿನವ್ರು ಟೀಕೆ ಮಾಡ್ತಿರ್ತಾರೆ. ಅದಷ್ಟೇ ಅಲ್ದ ಸುಮ್ಮ ಏನೋ ಅವ್ರ ಬಗ್ಗೆ ಹೊಗಳೋದಾಗಿರ್ಬೋದು. ಆ ಹೊಗಳಿಕೆ ಹೆಂಗಿರ್ತಪ್ಪ ಅದನ್ನ ಈ ಕಡೆ ಅಂದ್ರೆ ಅಟ್ಟಕ್ಕೂ ಇರ್ಸಂಗಿಲ್ಲ, ಕೆಳಗೂ ಚೆಲ್ಲಿರಂಗಿಲ್ಲ, ಮಧ್ಯಮದೊಳಗೆ ನಾವೇನು ಬೇಕಾದ್ರೆ ತಿಳ್ಕೋಬೋದು. ಸರ್ ನಮ್ಮನ್ನು ಬೈಯಾತಾರಂತೂ ಗೊತ್ತಿಲ್ಲ, ಅಸಹ್ಯ ಮಾಡೋದಂತೂ ಗೊತ್ತಿಲ್ಲ, ಅಥವಾ ನಮ್ಮನ್ನು ಉಬ್ಸಾತಾರಂತೂ ಗೊತ್ತಾಗಿಲ್ಲ. ಸೊ ಅಂಥ ಒಂದು ಲ್ಯಾಂಗ್ವೇಜ್ ಒಳಗೆ ಭಾಳ ಸತಿ ಸೀನಿಯರ್ಸ್ ಮಾತಾಡಿರ್ತಾರೆ, ಆಮೇಲೆ ವುಮೆನ್ಸ್ ಮೇಲೆ ಮಾತಾಡಿ ಅಂತಾರ. ನೆಕ್ಸ್ಟ್ ನೋಡ್ರಿ, ಬ್ಯೂರೋಕ್ರಸಿ. ಎಸ್, ಅಧಿಕಾರಶಾಹಿ. ಬ್ಯೂರೋಕ್ರಸಿ ಅಂದ್ರೆ ಏನು? ಅಧಿಕಾರ. ಎಸ್, ಆಸ್ ಐ ವಾಸ್ ಟೆಲಿಂಗ್ ಯು ಇನ್ ದ ಪೋಯಮ್, ಅಧಿಕಾರ ಏನು ಬೇಕಾದ್ ಮಾಡ್ಸದ್ ಅಂತ ಹೇಳಿ. ಸೊ ಮಹಿಳೆಯರನ್ನ ಶೋಷಣೆ ಮಾಡ್ತಿತ್ತು ಆಗಿನ ಕಾಲದಾಗ, ಈಗಿನ ಟೈಮ್ದಾಗ ಎಲ್ಲ ಚೇಂಜ್ ಆಗೈತಿ. ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್ ಆಫ್ ದಿ ಪೋಯಮ್ ಹಿಯರ್. ಓಕೆ, the poem satirizes the bureaucracy and criticizes the absurdity of official language and behavior in such setting. ಸೊ ಒಂದು ಲ್ಯಾಂಗ್ವೇಜ್ ಬಗ್ಗೆನೂ ಇಲ್ಲಿ ನಾವು ನೋಡ್ಬೋದು, ಲ್ಯಾಂಗ್ವೇಜ್ ಒಳಗೆ ಎಷ್ಟು ಮಿಸ್ಟೇಕ್ ಮಾಡಿರತ್ತೆ ಅಂತ ಹೇಳಿ. ಇಟ್ ಹೈಲೈಟ್ಸ್ ಹೌ ಬ್ಯೂರೋಕ್ರಸಿ ಆಫನ್ ಕ್ರಿಯೇಟ್ಸ್ ಅನ್ನೆಸೆಸರಿ ಹರ್ಡಲ್ಸ್ ಆ್ಯಂಡ್ ಕಾಂಪ್ಲಿಕೇಶನ್ಸ್ ವಿಚ್ ಕ್ಯಾನ್ ಬಿ ಫ್ರಸ್ಟ್ರೇಟಿಂಗ್ ಆ್ಯಂಡ್ ಕೌಂಟರ್ ಪ್ರೊಡಕ್ಟಿವ್. ಸೊ ನಮ್ಗೆ ಈ ಲ್ಯಾಂಗ್ವೇಜ್, ಈ ಪರ್ಟಿಕ್ಯುಲರ್ ಪೋಯಮ್ ಓದಿದ ಕೂಡ ಎಷ್ಟು ಫ್ರಸ್ಟ್ರೇಟ್ ಅನಿಸ್ತದೆ, ಎಷ್ಟು ಮಿಸ್ಟೇಕ್ ಮಾಡಲ್ಲಪ್ಪ ಪೋಯೆಟ್ ಅಂತ ಹೇಳಿ ಅನಿಸ್ತಿರ್ಬೋದು. ಆದರೆ ಅವರು ಬರೀ ಒಂದು ಸ್ಟೈಲ್ ಇದು. ಸೊ ಅವರು ಕಾಮನ್ ಆಗಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆಗುವಂಥ ಮಿಸ್ಟೇಕ್ಸ್ನ ಎತ್ತಿ ತೋರಿಸಿದಾರೆ ಅಷ್ಟೇ, ಹೊರತಾಗಿ ಮತ್ತೇನೂ ಇಲ್ಲ. ಆಮೇಲೆ ಅಧಿಕಾರ ಬಗ್ಗೆ ಹೇಳ್ತಾರೆ. ನೆನ್ಪಿಟ್ಕೋರಿ ಮೈ ಡಿಯರ್ ಸ್ಟೂಡೆಂಟ್ಸ್, ದೀಸ್ ಆರ್ ದ ಥೀಮ್ಸ್. ಫಸ್ಟ್ ಒನ್ ಸೊಸೈಟಲ್ ನಾರ್ಮ್ಸ್, ಆಪರೇಷನ್ ಆಫ್ ವುಮನ್, ಯೂಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಸೂಪರ್ಫಿಷಿಯಾಲಿಟಿ ಆ್ಯಂಡ್ ಲ್ಯಾಕ್ ಆಫ್ ಸಿನ್ಸಿರಿಟಿ ಆ್ಯಂಡ್ ಬ್ಯೂರೋಕ್ರಸಿ. ಸೊ ಇವೆಲ್ಲನೂ ಕೂಡ ಏನಪ್ಪ ಅಂತಂದ್ರೆ
ಥೀಮ್ಸ್ ಅದಾವ ಮಿಸ್ ಪುಷ್ಪಾ ಟಿ ಎಸ್ ದ. ನೀವು ಇದನ್ನು ಆಬ್ವಿಯಸ್ಲಿ ಎಕ್ಸಾಮ್ ಒಳಗೆ ಇದನ್ನು ಮೆನ್ಷನ್ ಮಾಡಬೇಕು. ಮಾಡ್ಲಂದ್ರೆ ಏನು ತಪ್ಪಿಲ್ಲ, ಬಟ್ ಇವು ನೆನಪಿಟ್ಕೊಂಡು ಪಾಯಿಂಟ್ಸ್ ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ರೆ ಮುಗಿದು ಹೋತ್ರಿ. ಓಕೆ, ಮಿಸ್ ಪುಷ್ಪಾ ಟಿ ಎಸ್ ಎಲ್ಲ ಪಾಯಿಂಟ್ಸ್ನ ಹಾಕ್ಬೇಕಂತ ಬರ್ದಿದ್ದಿಲ್ಲಿ. ಎಸ್, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಸಮ್ಮರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕಿಲ್ ಕನ್ಕ್ಲೂಷನ್ ಹೇಳ್ತೇನೆ ನಿಮ್ಗೆ. ಎಸ್, ಕನ್ಕ್ಲೂಷನ್ ನೋಡ್ರಿ. ದ ಕನ್ಕ್ಲೂಷನ್ ಆಫ್ ನಿಜಾಮ್ ಮಿಸಿಕಲ್ಸ್ ಪೋಯಮ್ ಗುಡ್ ಬೈ ಪಾರ್ಟಿ ಫಾರ್ ಪುಷ್ಪಾ ಟಿ ಎಸ್ ಈಸ್ a reflection on the nature of workplace relationship, the societal norms that limit individual expression and growth. ಸೊ ಇಲ್ಲಿ ನೋಡ್ರಿ, ಅವರು ಕೆಲಸ ಬಿಟ್ಟು ಹೋಗ್ತಿದ್ರು ಅವ್ರ ಬಗ್ಗೆ ಹೊಗಳ್ತಾರನು ಕೂಡ. ಹೊಗಳೋದು ಅಷ್ಟೇ ಅಲ್ದ, ಇಲ್ಲಿ ವ್ಯಂಗ್ಯನೂ ಆಗೈತಿ. ಅಂದರೆ ವುಮೆನ್ನ ಯಾವ ಪರಿ ಕೆಲಸ ಮಾಡಿಸ್ಯಾರ ಅಂತ ಹೇಳಿದಾರೆ. ಆಮೇಲೆ ರಿಲೇಷನ್ಶಿಪ್ ಬಗ್ಗೆ ರೀ, ಅಂದರೆ ಹೈಯರ್ ಆಫೀಷಿಯಲ್ಸ್ ಮತ್ತು ಲೋವರ್ ಆಫೀಷಿಯಲ್ಸ್ ನಡುವೆ ಇರುವಂಥ ಅಂತರಗಳ ಬಗ್ಗೆ ಇದು ಹೇಳ್ತೈತಿ. ಸೊ ಅವರು ಸುಮ್ಮಿದ್ರು ಕೂಡ, ಅವ್ರು ಏನೇ ಹೇಳಿದ್ರು ಕೂಡ ಇವರು ಎಕ್ಸೆಪ್ಟ್ ಮಾಡ್ಕೊಂಡು ಗೋ ನಡೆಸಿ ಕೆಲಸ ಮಾಡಲೇಬೇಕಂತ ಹೇಳಿ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ನಮಗೆ ಹೇಳ್ತೈತಿ. The poem uses satire and humor to criticize the Indian bureaucracy and the use of the English language in the official setting through the character of Miss Pushpa T.S. The poem highlights the struggle of individuals, especially women, to express themselves freely and live authentically in a society that imposes restrictive norms and expectations. Overall, the poem is a notable work of satire that offers a humorous and insightful commentary on Indian society and ವರ್ಕ್ ಪ್ಲೇಸ್. ಸೊ ಈ ಒಂದು ಪರ್ಟಿಕ್ಯುಲರ್ ಪೋಯಮ್ ಒಳಗೆ ನಾವು ಏನೇನು ನೋಡಿದೇವಿ, ಬ್ಯೂರೋಕ್ರಸಿ ಬಗ್ಗೆ ನೋಡೇವಿ, ಒಂದು ಲ್ಯಾಂಗ್ವೇಜ್ ಬಗ್ಗೆ ನೋಡೇವಿ, ಆಮೇಲೆ ಮಹಿಳೆಯರ ಮೇಲೆ ಆಗುವಂಥ ಶೋಷಣೆಗಳ ಬಗ್ಗೆ ನೋಡಿದೇವಿ. ಸೊ ಇಂಡಿವಿಜುವಲಿಟಿ ಬಗ್ಗೆ ಮಾತಾಡೈತಿ. ಆಮೇಲೆ ವುಮೆನ್ ಅವರಿಗೆ ಒಂದು ಎಕ್ಸ್ಪ್ರೆಷನ್ ಮಾಡೋಕ್ಕೆ ಕೊಡಂಗಿಲ್ಲ, ಅಂದರೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಭಾಳಷ್ಟು ಟೈಮ್ ಇರೋಂಗಿಲ್ಲ. ಯಾರೋ ಏನೇ ಹೇಳ್ರೂ ಕೂಡ ಆ ಕೆಲಸನ ಅವರು ಮಾಡಿ ಕಡಿಕಾಗಬೇಕು, ಅಂದ್ರೆ ಮಾಡಲೇಬೇಕಂತ ಹೇಳಿ ಒಂದಿಷ್ಟು ರೂಲ್ಸ್ ಇದ್ದು ರೀ. ಆಮೇಲೆ ಓವರಾಲ್ ಆಗಿ ಈ ಪೋಯಮ್ ಏನಪ್ಪ ಅಂದ್ರೆ ಹ್ಯೂಮರಸ್ ಅಂದ್ರೆ ಏನು, ಕಾಮಿಕಲ್ ವೇ ಒಳಗೈತಿ. ಒಂದು ರೀತಿಯಿಂದ ನಮಗೆ ನೋಡ್ರಿ ನೀವು, ಹ್ಯೂಮರಸ್ ಅಂದ್ರೆ ಕಾಮಿಕಲ್ ವೇ ಒಳಗೈತಿ. ಆ್ಯಂಡ್ ಇನ್ಸೈಟ್ಫುಲ್ ಕಮೆಂಟ್ರಿ ಆನ್ ಇಂಡಿಯನ್ ಸೊಸೈಟಿ ಆ್ಯಂಡ್ ವರ್ಕ್ ಪ್ಲೇಸ್. ಸೊ ಒಂದು ಇಂಡಿಯನ್ ಸಮಾಜ, ಒಂದು ಭಾರತದ ಸಮಾಜ ಮತ್ತು ಅಲ್ಲಿರುವಂಥ ವರ್ಕ್ ಪ್ಲೇಸ್, ಕೆಲಸ ಮಾಡುವ ಕಡೆಗಳಿರುವಂಥ ಒಂದು ವರ್ಕ್ ಸನ್ನಿವೇಶದೊಳಗೆ ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಆಗ್ತಾವ ಅಂತಂದು ಹೇಳಿ, ಸ್ಪೆಷಲಿ ಭಾಷೆ ಒಳಗೆ, ಆಮೇಲೆ ಮಹಿಳೆಯರಿಗೆ, ಆಮೇಲೆ ಅಧಿಕಾರದ ಬಗ್ಗೆ ಇವರು ಬರ್ದಾರ. Yes, that is it, my dear students. I hope you understood the poem. ಬಹಳಷ್ಟು BA, BCom, BSc ಆಮೇಲೆ ಹೈಸ್ಕೂಲ್ ಹುಡುಗರಿಗೆ ಯೂಸ್ಫುಲ್ ಆಗುವಂಥ ಗ್ರಾಮರ್ ವಿಡಿಯೋಸ್ ಆಗಿರ್ಬೋದು, ಪೋಯಮ್ ಆಗಿರ್ಬೋದು, ಸಮರಿ ಮೋಟಿವೇಶನಲ್ ವಿಡಿಯೋಸ್ ಇನ್ನೂ ಹಾಕಿಲ್ಲ, ಇನ್ನು ಮುಂದೆ ಹಾಕ್ತೀನಿ. ಪ್ಲೀಸ್ ಡು ಸಬ್ಸ್ಕ್ರೈಬ್ ದಿ ಚಾನಲ್ ಆ್ಯಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಲೈಕ್ ದಿ ವಿಡಿಯೋ.